ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಒಂದೇ ಒಂದು ಮಳೆಗೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಯಾವ ರೀತಿ ರಣಭಯಂಕರ ಮಳೆ ಆಯ್ತು ಅಂದ್ರೆ ಆ ಮಳೆಯ ಎಫೆಕ್ಟ್ ನಿಂದ ಜನರು ಸಹಿಸ್ಕೋಬೇಕು, ಅದರಿಂದ ಹೊರಗೆ ಬರಬೇಕು ಅಂದ್ರೆ ಇನ್ನೂ ಅದೆಷ್ಟು ದಿನ ಬೇಕು. ಒಂದೇ ದಿನ ವರುಣ ಆರ್ಭಟಕ್ಕೆ 9 ಮಂದಿ ದುರ್ಮರಣ ಕಂಡಿದ್ದಾರೆ. ನೋಡಿ, ಜೆಪಿ ನಗರ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ವಿದ್ಯುತ್ ಕಂಬ ಹಿಡಿದು ಸಾವನ್ನಪ್ಪಿರುವಂತಹ 35 ವರ್ಷದ ವ್ಯಕ್ತಿ. ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದಂತಹ ಜೆಪಿ ನಗರ ಪೊಲೀಸರು ವಿವಿಧ ಭಾಗಗಳಲ್ಲಿ ಅವಾಂತರ ಆಗಿದೆ. ಬೆಂಗಳೂರಿನಲ್ಲಿ ಒಂದೇ ಮಳೆಗೆ ಅಲ್ಲೋಲ ಕಲ್ಲೋಲ ಆಗಿದ್ದು ವರುಣಾರ್ಭಟಕ್ಕೆ 9 ಮಂದಿ ದುರ್ಮರಣ ಕಂಡಿದ್ದಾರೆ. ಹೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿದ್ರಿಂದ 7 ಮಂದಿ ಬಲಿಯಾಗಿದ್ದಾರೆ. ವಿದ್ಯುತ್ ಶಾಕ್ನಿಂದ 2 ಯುವಕರು ದುರ್ಮರಣ ಕಂಡಿದ್ದಾರೆ. ಯಾರಬ್ ನಗರದಲ್ಲಿ ಬೈಕ್ ಪಾರ್ಕ್ ಮಾಡುವಾಗ ಘಟನೆ ನಡೆದಿದೆ. ಸಯ್ಯಾದ್ ಸೂಫಿಯಾನ್ ಎಂಬ ವಿದ್ಯಾರ್ಥಿ ದುರ್ಮರಣ ಕಂಡಿರೋದು. ಜೆಪಿ ನಗರ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ವಿದ್ಯುತ್ ಕಂಬ ಹಿಡಿದಿದ್ರಿಂದ 35 ವರ್ಷದ ವ್ಯಕ್ತಿ ಸಾವನ್ನಪ್ಪಿರೋದು. ಸ್ಥಳಕ್ಕೆ ಈಗಾಗಲೇ ಜೆಪಿ ನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರಾಜಧಾನಿಯ ಅನೇಕ ಭಾಗಗಳಲ್ಲಿ ಮಳೆಯ ಅವಾಂತರ ಒಂದೆರಡಲ್ಲ, ಅನೇಕ ಕಡೆ ಮರಗಳು ಧರೆಗುರುಳಿವೆ. ಅದೇ ರೀತಿಯಾಗಿ ವಿದ್ಯುತ್ ಕಂಬಗಳು ಬಿದ್ದೋಗಿವೆ, ವಾಹನಗಳು ಜಖಂ ಆಗಿವೆ. ಅದರಲ್ಲೂ ಕೂಡ ದುರಂತ ಅಂದ್ರೆ 7-8 ಮಂದಿ ಸಾವನ್ನಪ್ಪಿದ್ದಾರೆ ಬೇರೆ ಬೇರೆ ಭಾಗಗಳಲ್ಲಿ. ಸದ್ಯ ನೋಡಿ, ವಿದ್ಯುತ್ ಶಾಕ್ನಿಂದ 2 ಯುವಕರು ಮೃತಪಟ್ಟಿದ್ದಾರೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಕಾಂಪೌಂಡ್ ಕುಸಿದ್ರಿಂದ 7 ಮಂದಿ ದುರ್ಮರಣ ಕಂಡಿರೋದು. ಹೀಗೆ ಒಂದು ಮಳೆಗೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ನಾವು ಒಂದು ಮಳೆ ಅಂತ ಹೇಳ್ತೀವಿ, ಬಟ್ ಅದು ನಿನ್ನೆ ಆ ಮಳೆಯ ರಭಸವನ್ನ ನೋಡಿದ್ರೆ ಗೊತ್ತಾಗ್ತಾ ಇತ್ತು ಎಷ್ಟರ ಮಟ್ಟಕ್ಕೆ ಪರಿಣಾಮ ಬೀರಿದೆ ಅಂತ.